ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಜೀವಕ್ಕೆ ಕಂಟಕವಾಯಿತು ಭೀಮೆ ಜೀವಜಲ. ಕಲಬುರಗಿಯಲ್ಲಿ ಶುದ್ಧ ನೀರು ಪೂರೈಕೆಗೂ ಕೂಡ ಪರದಾಟ ಪಡುವಂತ ಸ್ಥಿತಿಯಾಗಿದೆ. ಭೀಮಾ ನದಿಗೆ ಸೇರ್ತಾ ಇದೆ ನಗರದ ಚರಂಡಿಯ ನೀರು. ಎಸ್ಟಿಪಿ ಪ್ಲಾಂಟ್ನಲ್ಲಿ ಶುದ್ಧೀಕರಣ ಮಾಡದೆ ನೀರನ್ನ ಸಪ್ಲೈ ಮಾಡ್ತಾ ಇದ್ದಾರೆ. ಕೋಟಿ ಕೋಟಿ ಖರ್ಚು ಮಾಡಿದ್ರೂ ಕೂಡ ನೀರು ಶುದ್ಧೀಕರಣ ಆಗ್ತಾ ಇಲ್ಲ. ಚರಂಡಿ ನೀರಿನ ಬಣ್ಣ ವಾಸನೆ ಹೋಗಲು ಯಾವುದೇ ಕ್ರಮ ಇಲ್ಲ. ಕಲುಷಿತ ನೀರಿನ ಬಗ್ಗೆ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡ್ತಾ ಇದೆ. ಭೀಮೆಯ ಒಡಲನ್ನ ಮಲಿನಗೊಳಿಸಿ ಆ ಮಲಿನವಾದ ನೀರನ್ನ ಶುದ್ಧೀಕರಣ ಮಾಡದೆ ಎಸ್ಡಿಪಿ ಪ್ಲಾಂಟ್ಗಳಲ್ಲಿ ಕೋಟಿ ಕೋಟಿ ರೂಪಾಯಿ ದುಡ್ಡು ಸುರಿದ್ರೂ ಕೂಡ ಅಲ್ಲಿ ಯಾವುದೇ ನೀರು ಶುದ್ಧೀಕರಣ ಮಾಡದೆ ಅದನ್ನ ಹಾಗೆ ಜನರಿಗೆ ಕುಡಿಯೋದಕ್ಕೆ ನೀಡ್ತಾ ಇರೋದು. ಪಾಪ ಆ ಜನರ ಜೀವದ ಜೊತೆಗೆ ಆಟ ಆಡ್ತಾ ಇರೋದು ಈಗ ಎಲ್ಲರ ಆಕ್ರೋಶಕ್ಕೆ ಕಾರಣವಾಗಿದೆ. ನಂದಿಕೂರ್ ಹತ್ರ ಏನ್ ನಮ್ದು ಎಸ್ಟಿಪಿ ಪ್ಲಾಂಟ್ ಅಂತ ನಾವು ಕರಿತೀವಿ, ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್. ನಮ್ಗೆ ಇಲ್ಲಿ LNT ಅವರು ಕಂಪ್ಲೇಂಟ್ ಮಾಡಿದಾಗ ನಾನು ಮೇಯರ್ ಅವರು ಮತ್ತೆ ನಮ್ಮ ಇಂಜಿನಿಯರ್ಸ್ಗೆ ಕರ್ಕೊಂಡು ಹೋದಾಗ ಅಲ್ಲಿ ಕೆಲವೊಂದು ಅಂದ್ರೆ ಫಾರ್ ಎಕ್ಸಾಂಪಲ್ ಕ್ಲೋರಿನೇಷನ್ ಇರಬಹುದು ಸರಿಯಾಗಿ ಆಗ್ತಿಲ್ಲ ಅಂತ ಹೇಳಿ ನಮ್ದು ಅಬ್ಸರ್ವೇಷನ್ ಇತ್ತು. ಸೊ ನಾವೇನ್ ಮಾಡಿದೀವಿ, ಫುಲ್ ಆಡಿಟೇ ಮಾಡಿಸಿದೀವಿ ಆ ಪ್ಲಾಂಟ್. ಆ ಆಡಿಟ್ ಅಲ್ಲಿ ನಮ್ಗೆ ಏನೇನು ನ್ಯೂನತೆಗಳು ಕಂಡು ಬಂದಿತ್ತು ಅದನ್ನ ತುರಂತ ರೆಕ್ಟಿಫೈ ಮಾಡಬೇಕು, ಇಲ್ಲಾಂದ್ರೆ ನಾವು ನಿಮ್ ವಿರುದ್ಧ ಯಾಕೆ FIR ಮಾಡಬಾರದು ಅಂತ ಹೇಳಿ ಅವರಿಗೆ ಸ್ವಲ್ಪ ಎಚ್ಚರಿಕೆ ಕೊಟ್ಟು ಆ ಕೆಲಸವನ್ನ ನಾವು ಅವರಿಗೆ ಮಾಡಕ್ ಹೇಳಿದೀವಿ. ಮೊನ್ನೆಯಿಂದ ಅವರು ಕೆಲಸ ಈಗಾಗಲೇ ಸ್ಟಾರ್ಟ್ ಮಾಡಿದ್ದಾರೆ. ನಿನ್ನೆ ಸ್ವಲ್ಪ ಆಗಿದೆ, ಇವತ್ತು ಸ್ವಲ್ಪ ಆಗುತ್ತೆ. ಸೊ ಅಲ್ಲಿಂದ ಏನು ನೀರು ಯಾವ ಗುಣಮಟ್ಟದ್ದು ಹೊರಗಡೆ ಹೋಗಬೇಕು ಆ ಗುಣಮಟ್ಟದ ನೀರು ಇವತ್ತು ನಾಳೆನೆ ಅದು ನಾವು ಸರಿಪಡಿಸಿ ಮಾಡ್ತಾ ಇದ್ದೀವಿ. ಕಲಬುರಗಿ ನಗರದ ಜನರು ಅದೇನು ಪಾಪ ಮಾಡಿದಾರೋ ಗೊತ್ತಿಲ್ಲ. ಕನಿಷ್ಠ ಪಕ್ಷ ಕಲಬುರಗಿ ಮಹಾನಗರ ಪಾಲಿಕೆ ಜನರಿಗೆ ಕುಡಿಯೋಕೆ ಶುದ್ಧ ನೀರು ಕೂಡ ಕೊಡದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿರುವಂತದ್ದು. ಯಾಕಂತಂದ್ರೆ ಕಲಬುರಗಿಯಿಂದ ಪ್ರತಿನಿತ್ಯ ಹೊರಡುವಂತಹ ಸಾಕಷ್ಟು ಚರಂಡಿ ನೀರನ್ನ ಫಿಲ್ಟರ್ ಮಾಡಿ ಅದನ್ನ ಭೀಮಾ ನದಿಗೆ ಬೀಳುತ್ತಾ ಇರುವಂತದ್ದು. ಆದ್ರೆ ಅದು ಎಷ್ಟು ಮಟ್ಟಿಗೆ ಪ್ಯೂರಿಫೈರ್ ಆಗ್ತಾ ಇದೆ ಅನ್ನುವಂಥದ್ದು ಇದೀಗ ನಾನು ತೋರಿಸ್ತಾ ಹೋಗ್ತೀನಿ. ಕಲಬುರಗಿ ನಗರದಿಂದ ಉತ್ಪತ್ತಿಯಾಗುವ ಹೊರ ಬರುವಂತಹ ಚರಂಡಿ ನೀರು ಕಲಬುರಗಿ ತಾಲೂಕಿನ ನಂದಿಕೂರ್ ಗ್ರಾಮದಲ್ಲಿರುವಂತಹ ಈ ಒಂದು STP ಪ್ಲಾಂಟ್ಗೆ ಬರುತ್ತೆ ಚರಂಡಿ ನೀರು. ಇಲ್ಲಿ ಇದನ್ನ ಪ್ಯೂರಿಫೈರ್ ಮಾಡಿ ಭೀಮಾ ನದಿಗೆ ಈ ಒಂದು ನೀರನ್ನ ಸಪ್ಲೈ ಮಾಡ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಎಷ್ಟು ಮಟ್ಟಿಗೆ ಈ ನೀರು ಪ್ಯೂರಿಫೈರ್ ಆಗ್ತಾ ಇದೆ ಅನ್ನುವಂಥದ್ದನ್ನ ನಾನು ತೋರಿಸ್ತಾ ಹೋಗ್ತೀನಿ. ಅಂದ್ರೆ ಇಲ್ಲಿ ಒಟ್ಟು ಪ್ರತಿನಿತ್ಯ 60 MLD ನೀರನ್ನ ಪ್ಯೂರಿಫೈರ್ ಮಾಡಿ ನದಿಗೆ ಬಿಡುವಂತ ಕೆಲಸ ಆಗ್ತಾ ಇರುವಂತದ್ದು. ಹಾಗೆ ನದಿಗೆ ಬಿಡುವಂತ ನೀರು ಯಥಾವತ್ತಾಗಿ ಏನು ಅರೆಬರೆಯಲ್ಲಿ ಪ್ಯೂರಿಫೈರ್ ಆಗಿ ನದಿಗೆ ನೀರು ಸಪ್ಲೈ ಆಗ್ತಾ ಇರುವಂತದ್ದು ಬಹುತೇಕ ದೃಶ್ಯಾವಳಿಯಲ್ಲಿ ಕಂಡು ಬರ್ತಾ ಇರುವಂತದ್ದು. ಯಾಕಂತಂದ್ರೆ ಚರಂಡಿ ನೀರು ಇಲ್ಲಿ ಬಂದು ಪ್ಯೂರಿಫೈರ್ ಆಗಬೇಕಾದ್ರೆ ಇಲ್ಲಿ ಕ್ಲೋರಿನೇಷನ್ ಸೇರಿದಂತೆ ಸಾಕಷ್ಟು ಕೆಮಿಕಲ್ ಗಳನ್ನ ಬಳಕೆ ಮಾಡಬೇಕಾಗುತ್ತೆ. ಆದ್ರೆ ಅದ್ಯಾವುದು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಆಗ್ತಾ ಇಲ್ಲ. ಜೊತೆಗೆ ಸರಿಯಾದ ಪ್ರಮಾಣದಲ್ಲಿ ಬಳಕೆ ಆಗದೆ ಇರುವಂತಹ ಹಿನ್ನೆಲೆಯಲ್ಲಿ ನೀರು ಸರಿಯಾಗಿ ಪ್ಯೂರಿಫೈರ್ ಆಗದೆ ಇರುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇರುವಂತದ್ದು. ನಾನೀಗ ನೇರವಾಗಿ ಕೆಳಭಾಗದಲ್ಲಿ ತೋರಿಸ್ತಾ ಹೋಗ್ತೀನಿ. ಇದು 40 MLD ಪ್ಲಾಂಟ್ ಆಗಿರುವಂತದ್ದು. ಈ ಭಾಗದಲ್ಲಿ 40 MLD ನೀರು ಅಂದ್ರೆ ಚರಂಡಿ ನೀರೇನು ಬರುತ್ತೆ ಅದು 40 MLD ನೀರು ಇಲ್ಲಿ ಪ್ಯೂರಿಫೈರ್ ಆಗಿ ನಂತರ ಅದನ್ನ ನದಿಗೆ ಬಿಡುವಂತ ಕೆಲಸ ಆಗ್ತಾ ಇರುವಂತದ್ದು. ಮೊದಲು ಏನು ಬಂದಂತ ಚರಂಡಿ ನೀರನ್ನ ದೃಶ್ಯಗಳು ಕೂಡ ಇಲ್ಲಿ ತೋರಿಸ್ತಾ ಹೋಗ್ತೀನಿ. ಇದು ಚರಂಡಿ ನೀರಿರುವಂತದ್ದು. ಇದನ್ನ ಫಿಲ್ಟರ್ ಮಾಡೋದಕ್ಕೆ ಮಹಾನಗರ ಪಾಲಿಕೆ ಒಂದು ಖಾಸಗಿ ಕಂಪನಿಗೆ, ಪುಣೆ ಮೂಲದ ಖಾಸಗಿ ಕಂಪನಿಗೆ ಒಂದು ಟೆಂಡರ್ ಅನ್ನು ಕೂಡ ನೀಡಿರುವಂತದ್ದು. ಆ ಕಂಪನಿ ಎಷ್ಟರ ಮಟ್ಟಿಗೆ ಸರಿಯಾಗಿ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದನ್ನ ಕೂಡ ತೋರಿಸ್ತಾ ಹೋಗ್ತೀನಿ. ಸೊ ಈ ಭಾಗದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಮೊದಲು ಆ ಚರಂಡಿ ನೀರು ಈ ಭಾಗಕ್ಕೆ ಬರುತ್ತೆ. ಅಂದ್ರೆ ಇಲ್ಲಿ ಮೊದಲ ಹಂತದ ಪ್ಯೂರಿಫೈರ್ ಅನ್ನ ಮಾಡ್ತಾರೆ. ಮೊದಲ ಹಂತದ ಪ್ಯೂರಿಫೈರ್ ಮಾಡಿ ಎರಡನೇ ಹಂತದಲ್ಲಿ ಈ ಭಾಗಕ್ಕೆ ಬರುತ್ತೆ. ಎರಡನೇ ಹಂತಕ್ಕೆ ಈ ಭಾಗಕ್ಕೆ ಬಂದು ಇಲ್ಲಿ ಏನು ಮತ್ತೊಂದು ಹಂತದಲ್ಲಿ ಪ್ಯೂರಿಫೈರ್ ಆಗಿ ನೀರು
ನಂತರ ಏನು ಆ ನದಿಗೆ ಬಿಡುವಂತ ಪ್ರೋಸೆಸ್ ಆಗ್ತಾ ಇರುತ್ತೆ. ಆದ್ರೆ ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡಬಹುದು ಈ ನೀರು ಎಷ್ಟರ ಮಟ್ಟಿಗೆ ಪ್ಯೂರಿಫೈರ್ ಆಗಿದೆ ಅನ್ನೋದು. ಇದು ಯಾವುದೇ ರೀತಿಯಾದಂತಹ ಪ್ಯೂರಿಫೈರ್ ಕೂಡ ಆಗ್ತಾ ಇಲ್ಲ. ಅಂದ್ರೆ ಒಟ್ಟು ಇಲ್ಲಿ 6 ಬ್ಲೋವರ್ ಗಳು ಇರುವಂತದ್ದು, ಅದರಲ್ಲಿ 2 ಬ್ಲೋವರ್ ಗಳು ಇದೀಗ ಕಾರ್ಯನಿರ್ವಹಿಸ್ತಾ ಇರುವಂತದ್ದು, ಉಳಿದ 4 ಬ್ಲೋವರ್ ಗಳು ಕೆಲಸ ಮಾಡ್ತಾ ಇಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗಿರುವಂತದ್ದು. ಒಂದಷ್ಟು ಅಧಿಕಾರಿಗಳು ಮತ್ತೆ ಗುತ್ತಿಗೆ ಪಡೆದಂತ ಏಜೆನ್ಸಿಯವರು ಕೂಡ ಸರಿಯಾದ ಪ್ರಮಾಣದಲ್ಲಿ ಅದನ್ನ ಪ್ಯೂರಿಫೈರ್ ಮಾಡದೇ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಕಲಬುರಗಿ ನಗರದ ಜನರಿಗೆ ಚರಂಡಿ ನೀರೇ ಕುಡಿಯುವಂತ ಒಂದು ಸೌಭಾಗ್ಯವನ್ನ ಜಿಲ್ಲಾಡಳಿತ ಕಲ್ಪಿಸಿರುವಂತದ್ದು. ಹಾಗಾಗಿ ಇದನ್ನ ಸರಿಪಡಿಸುವಂತ ಕೆಲಸಕ್ಕೆ ಅಧಿಕಾರಿಗಳು ಕೂಡ ಮುಂದಾಗ್ತಾ ಇಲ್ಲ. ಜನರು ಅನಿವಾರ್ಯವಾಗಿ ಇದೇ ಚರಂಡಿ ನೀರನ್ನೇ ಇವತ್ತು ಕುಡಿಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಹಾಗಾಗಿ ಈ ಒಂದು STP ಪ್ಲಾಂಟ್ ಅನ್ನ ನೋಡ್ಕೊಳ್ತಾ ಇರುವಂತಹ ಗುತ್ತಿಗೆದಾರರು ಮತ್ತೆ ಅಧಿಕಾರಿಗಳ ವಿರುದ್ಧ ಸೂಕ್ತವಾದಂತಹ ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಇದನ್ನ ಸ್ವಚ್ಛವಾಗಿ ಪ್ಯೂರಿಫೈರ್ ಮಾಡಿ ನದಿಗೆ ಬಿಡಬೇಕು. ಒಂದು ವೇಳೆ ನದಿಗೆ ಇದೇ ರೀತಿಯಾದಂತಹ ಚರಂಡಿ ನೀರು ಪೂರೈಕೆ ಆಗ್ತಾ ಇದ್ರೆ ವಾಪಸ್ ಕಲಬುರಗಿ ಜನರಿಗೆ ಚರಂಡಿ ನೀರೇ ಕುಡಿಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಜೀವಕ್ಕೆ ಕಂಟಕವಾಯಿತು ಭೀಮೆ ಜೀವಜಲ. ಕಲಬುರಗಿಯಲ್ಲಿ ಶುದ್ಧ ನೀರು ಪೂರೈಕೆಗೂ ಕೂಡ ಪರದಾಟ ಪಡುವಂತ ಸ್ಥಿತಿಯಾಗಿದೆ. ಭೀಮಾ ನದಿಗೆ ಸೇರ್ತಾ ಇದೆ ನಗರದ ಚರಂಡಿಯ ನೀರು. STP ಪ್ಲಾಂಟ್ ನಲ್ಲಿ ಶುದ್ಧೀಕರಣ ಮಾಡದೆ ನೀರನ್ನ ಸಪ್ಲೈ ಮಾಡ್ತಾ ಇದ್ದಾರೆ. ಕೋಟಿ ಕೋಟಿ ಖರ್ಚು ಮಾಡಿದ್ರೂ ಕೂಡ ನೀರು ಶುದ್ಧೀಕರಣ ಆಗ್ತಾ ಇಲ್ಲ. ಚರಂಡಿ ನೀರಿನ ಬಣ್ಣ ವಾಸನೆ ಹೋಗಲು ಯಾವುದೇ ಕ್ರಮ ಇಲ್ಲ. ಕಲುಷಿತ ನೀರಿನ ಬಗ್ಗೆ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡ್ತಾ ಇದೆ. ಭೀಮೆಯ ಒಡಲನ್ನ ಮಲಿನಗೊಳಿಸಿ ಆ ಮಲಿನವಾದ ನೀರನ್ನ ಶುದ್ಧೀಕರಣ ಮಾಡದೆ SDP ಪ್ಲಾಂಟ್ಗಳಲ್ಲಿ ಕೋಟಿ ಕೋಟಿ ರೂಪಾಯಿ ದುಡ್ಡು ಸುರಿದ್ರೂ ಕೂಡ ಅಲ್ಲಿ ಯಾವುದೇ ನೀರು ಶುದ್ಧೀಕರಣ ಮಾಡದೆ ಅದನ್ನ ಹಾಗೆ ಜನರಿಗೆ ಕುಡಿಯೋದಕ್ಕೆ ನೀಡ್ತಾ ಇರೋದು. ಪಾಪ ಆ ಜನರ ಜೀವದ ಜೊತೆಗೆ ಆಟ ಆಡ್ತಾ ಇರೋದು ಈಗ ಎಲ್ಲರ ಆಕ್ರೋಶಕ್ಕೆ ಕಾರಣವಾಗಿದೆ. ನಂದಿಕೂರ್ ಹತ್ರ ಏನ್ ನಮ್ದು STP ಪ್ಲಾಂಟ್ ಅಂತ ನಾವು ಕರಿತೀವಿ, ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್. ನಮ್ಗೆ ಇಲ್ಲಿ L&T ಅವರು ಕಂಪ್ಲೇಂಟ್ ಮಾಡಿದಾಗ ನಾನು ಮೇಯರ್ ಅವರು ಮತ್ತೆ ನಮ್ಮ ಇಂಜಿನಿಯರ್ಸ್ಗೆ ಕರ್ಕೊಂಡು ಹೋದಾಗ ಅಲ್ಲಿ ಕೆಲವೊಂದು ಅಂದ್ರೆ ಫಾರ್ ಎಕ್ಸಾಂಪಲ್ ಕ್ಲೋರಿನೇಷನ್ ಇರಬಹುದು ಸರಿಯಾಗಿ ಆಗ್ತಿಲ್ಲ ಅಂತ ಹೇಳಿ ನಮ್ದು ಅಬ್ಸರ್ವೇಷನ್ ಇತ್ತು. ಸೊ ನಾವೇನ್ ಮಾಡಿದೀವಿ, ಫುಲ್ ಆಡಿಟೇ ಮಾಡಿಸಿದೀವಿ ಆ ಪ್ಲಾಂಟ್. ಆಡಿಟ್ ಅಲ್ಲಿ ನಮ್ಗೆ ಏನೇನು ನ್ಯೂನತೆಗಳು ಕಂಡು ಬಂದಿತ್ತು ಅದನ್ನ ತುರಂತ ರೆಕ್ಟಿಫೈ ಮಾಡಬೇಕು, ಇಲ್ಲಾಂದ್ರೆ ನಾವು ನಿಮ್ ವಿರುದ್ಧ ಯಾಕೆ FIR ಮಾಡಬಾರ್ದು ಅಂತ ಹೇಳಿ ಅವರಿಗೆ ಸ್ವಲ್ಪ ಎಚ್ಚರಿಕೆ ಕೊಟ್ಟು ಆ ಕೆಲಸವನ್ನ ನಾವು ಅವರಿಗೆ ಮಾಡಕ್ ಹೇಳಿದೀವಿ. ಮೊನ್ನೆಯಿಂದ ಅವರು ಕೆಲಸ ಈಗಾಗಲೇ ಸ್ಟಾರ್ಟ್ ಮಾಡಿದ್ದಾರೆ. ನಿನ್ನೆ ಸ್ವಲ್ಪ ಆಗಿದೆ, ಇವತ್ತು ಸ್ವಲ್ಪ ಆಗುತ್ತೆ. ಸೊ ಅಲ್ಲಿಂದ ಏನು ನೀರು ಯಾವ ಗುಣಮಟ್ಟದ ಹೊರಗಡೆ ಹೋಗಬೇಕು ಆ ಗುಣಮಟ್ಟದ ನೀರು ಇವತ್ತು ನಾಳೆನೆ ಅದು ನಾವು ಸರಿಪಡಿಸಿ ಮಾಡ್ತಾ ಇದ್ದೀವಿ. ಕಲಬುರಗಿ ನಗರದ ಜನರು ಅದೇನು ಪಾಪ ಮಾಡಿದ್ದಾರೋ ಗೊತ್ತಿಲ್ಲ. ಕನಿಷ್ಠ ಪಕ್ಷ ಕಲಬುರಗಿ ಮಹಾನಗರ ಪಾಲಿಕೆ ಜನರಿಗೆ ಕುಡಿಯೋಕೆ ಶುದ್ಧ ನೀರು ಕೂಡ ಕೊಡದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿರುವಂತದ್ದು. ಯಾಕಂತಂದ್ರೆ ಕಲಬುರಗಿಯಿಂದ ಪ್ರತಿನಿತ್ಯ ಹೊರಡುವಂತಹ ಸಾಕಷ್ಟು ಚರಂಡಿ ನೀರನ್ನ ಫಿಲ್ಟರ್ ಮಾಡಿ ಅದನ್ನ ಭೀಮಾ ನದಿಗೆ ಬೀಳುತ್ತಾ ಇರುವಂತದ್ದು. ಆದ್ರೆ ಅದು ಎಷ್ಟರ ಮಟ್ಟಿಗೆ ಪ್ಯೂರಿಫೈರ್ ಆಗ್ತಾ ಇದೆ ಅನ್ನುವಂಥದ್ದು ಇದೀಗ ನಾನು ತೋರಿಸ್ತಾ ಹೋಗ್ತೀನಿ. ಕಲಬುರಗಿ ನಗರದಿಂದ ಉತ್ಪತ್ತಿಯಾಗುವ ಹೊರ ಬರುವಂತಹ ಚರಂಡಿ ನೀರು ಕಲಬುರಗಿ ತಾಲೂಕಿನ ನಂದಿಕೂರ್ ಗ್ರಾಮದಲ್ಲಿರುವಂತಹ ಈ ಒಂದು STP ಪ್ಲಾಂಟ್ಗೆ ಬರುತ್ತೆ ಚರಂಡಿ ನೀರು. ಇಲ್ಲಿ ಇದನ್ನ ಪ್ಯೂರಿಫೈರ್ ಮಾಡಿ ಭೀಮಾ ನದಿಗೆ ಈ ಒಂದು ನೀರನ್ನ ಸಪ್ಲೈ ಮಾಡ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಎಷ್ಟರ ಮಟ್ಟಿಗೆ ಈ ನೀರು ಪ್ಯೂರಿಫೈರ್ ಆಗ್ತಾ ಇದೆ ಅನ್ನುವಂಥದ್ದನ್ನ ನಾನು ತೋರಿಸ್ತಾ ಹೋಗ್ತೀನಿ. ಅಂದ್ರೆ ಇಲ್ಲಿ ಒಟ್ಟು ಪ್ರತಿನಿತ್ಯ 60 MLD ನೀರನ್ನ ಪ್ಯೂರಿಫೈರ್ ಮಾಡಿ ನದಿಗೆ ಬಿಡುವಂತ ಕೆಲಸ ಆಗ್ತಾ ಇರುವಂತದ್ದು. ಹಾಗೆ ನದಿಗೆ ಬಿಡುವಂತ ನೀರು ಯಥಾವತ್ತಾಗಿ ಏನು ಅರೆಬರೆಯಲ್ಲಿ ಪ್ಯೂರಿಫೈರ್ ಆಗಿ ನದಿಗೆ ನೀರು ಸಪ್ಲೈ ಆಗ್ತಾ ಇರುವಂತದ್ದು ಬಹುತೇಕ ದೃಶ್ಯಾವಳಿಯಲ್ಲಿ ಕಂಡು ಬರ್ತಾ ಇರುವಂತದ್ದು. ಯಾಕಂತಂದ್ರೆ ಚರಂಡಿ ನೀರು ಇಲ್ಲಿ ಬಂದು
ಪ್ಯೂರಿಫೈರ್ ಆಗಬೇಕಾದ್ರೆ ಇಲ್ಲಿ ಕ್ಲೋರಿನೇಷನ್ ಸೇರಿದಂತೆ ಸಾಕಷ್ಟು ಕೆಮಿಕಲ್ ಗಳನ್ನ ಬಳಕೆ ಮಾಡಬೇಕಾಗುತ್ತೆ. ಆದ್ರೆ ಅದು ಯಾವುದು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಆಗ್ತಾ ಇಲ್ಲ. ಜೊತೆಗೆ ಸರಿಯಾದ ಪ್ರಮಾಣದಲ್ಲಿ ಬಳಕೆ ಆಗದೆ ಇರುವಂತಹ ಹಿನ್ನೆಲೆಯಲ್ಲಿ ನೀರು ಸರಿಯಾಗಿ ಪ್ಯೂರಿಫೈರ್ ಆಗದೆ ಇರುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇರುವಂತದ್ದು. ನಾನೀಗ ನೇರವಾಗಿ ಕೆಳಭಾಗದಲ್ಲಿ ತೋರಿಸ್ತಾ ಹೋಗ್ತೀನಿ. ಇದು 40 MLD ಪ್ಲಾಂಟ್ ಆಗಿರುವಂತದ್ದು. ಈ ಭಾಗದಲ್ಲಿ 40 MLD ನೀರು ಅಂದ್ರೆ ಚರಂಡಿ ನೀರೇನು ಬರುತ್ತೆ ಅದು 40 MLD ನೀರು ಇಲ್ಲಿ ಪ್ಯೂರಿಫೈರ್ ಆಗಿ ನಂತರ ಅದನ್ನ ನದಿಗೆ ಬಿಡುವಂತ ಕೆಲಸ ಆಗ್ತಾ ಇರುವಂತದ್ದು. ಮೊದಲು ಏನು ಬಂದಂತ ಚರಂಡಿ ನೀರನ್ನ ದೃಶ್ಯಗಳು ಕೂಡ ಇಲ್ಲಿ ತೋರಿಸ್ತಾ ಹೋಗ್ತೀನಿ. ಇದು ಚರಂಡಿ ನೀರಿರುವಂತದ್ದು. ಇದನ್ನ ಫಿಲ್ಟರ್ ಮಾಡೋದಕ್ಕೆ ಮಹಾನಗರ ಪಾಲಿಕೆ ಒಂದು ಖಾಸಗಿ ಕಂಪನಿಗೆ, ಪುಣೆ ಮೂಲದ ಖಾಸಗಿ ಕಂಪನಿಗೆ ಒಂದು ಟೆಂಡರ್ ಅನ್ನು ಕೂಡ ನೀಡಿರುವಂತದ್ದು. ಆ ಕಂಪನಿ ಎಷ್ಟರ ಮಟ್ಟಿಗೆ ಸರಿಯಾಗಿ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದನ್ನ ಕೂಡ ತೋರಿಸ್ತಾ ಹೋಗ್ತೀನಿ. ಸೊ ಈ ಭಾಗದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಮೊದಲು ಆ ಚರಂಡಿ ನೀರು ಈ ಭಾಗಕ್ಕೆ ಬರುತ್ತೆ. ಅಂದ್ರೆ ಇಲ್ಲಿ ಮೊದಲ ಹಂತದ ಪ್ಯೂರಿಫೈರ್ ಅನ್ನ ಮಾಡ್ತಾರೆ. ಮೊದಲ ಹಂತದ ಪ್ಯೂರಿಫೈರ್ ಮಾಡಿ ಎರಡನೇ ಹಂತದಲ್ಲಿ ಈ ಭಾಗಕ್ಕೆ ಬರುತ್ತೆ. ಎರಡನೇ ಹಂತಕ್ಕೆ ಈ ಭಾಗಕ್ಕೆ ಬಂದು ಇಲ್ಲಿ ಏನು ಮತ್ತೊಂದು ಹಂತದಲ್ಲಿ ಪ್ಯೂರಿಫೈರ್ ಆಗಿ ನೀರು ನಂತರ ಏನು ಆ ನದಿಗೆ ಬಿಡುವಂತ ಪ್ರೋಸೆಸ್ ಆಗ್ತಾ ಇರುತ್ತೆ. ಆದ್ರೆ ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡಬಹುದು ಈ ನೀರು ಎಷ್ಟರ ಮಟ್ಟಿಗೆ ಪ್ಯೂರಿಫೈರ್ ಆಗಿದೆ ಅನ್ನೋದು. ಇದು ಯಾವುದೇ ರೀತಿಯಾದಂತಹ ಪ್ಯೂರಿಫೈರ್ ಕೂಡ ಆಗ್ತಾ ಇಲ್ಲ. ಅಂದ್ರೆ ಒಟ್ಟು ಇಲ್ಲಿ 6 ಬ್ಲೋವರ್ ಗಳು ಇರುವಂತದ್ದು. ಅದರಲ್ಲಿ 2 ಬ್ಲೋವರ್ ಗಳು ಇದೀಗ ಕಾರ್ಯನಿರ್ವಹಿಸ್ತಾ ಇರುವಂತದ್ದು. ಉಳಿದ 4 ಬ್ಲೋವರ್ ಗಳು ಕೆಲಸ ಮಾಡ್ತಾ ಇಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗಿರುವಂತದ್ದು. ಒಂದಷ್ಟು ಅಧಿಕಾರಿಗಳು ಮತ್ತೆ ಗುತ್ತಿಗೆ ಪಡೆದಂತ ಏಜೆನ್ಸಿಯವರು ಕೂಡ ಸರಿಯಾದ ಪ್ರಮಾಣದಲ್ಲಿ ಅದನ್ನ ಪ್ಯೂರಿಫೈರ್ ಮಾಡದೇ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಕಲಬುರಗಿ ನಗರದ ಜನರಿಗೆ ಚರಂಡಿ ನೀರೇ ಕುಡಿಯುವಂತ ಒಂದು ಸೌಭಾಗ್ಯವನ್ನ ಜಿಲ್ಲಾಡಳಿತ ಕಲ್ಪಿಸಿರುವಂತದ್ದು. ಹಾಗಾಗಿ ಇದನ್ನ ಸರಿಪಡಿಸುವಂತ ಕೆಲಸಕ್ಕೆ ಅಧಿಕಾರಿಗಳು ಕೂಡ ಮುಂದಾಗ್ತಾ ಇಲ್ಲ. ಜನರು ಅನಿವಾರ್ಯವಾಗಿ ಇದೇ ಚರಂಡಿ ನೀರನ್ನೇ ಇವತ್ತು ಕುಡಿಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಹಾಗಾಗಿ ಈ ಒಂದು STP ಪ್ಲಾಂಟ್ ಅನ್ನ ನೋಡ್ಕೊಳ್ತಾ ಇರುವಂತಹ ಗುತ್ತಿಗೆದಾರರು ಮತ್ತೆ ಅಧಿಕಾರಿಗಳ ವಿರುದ್ಧ ಸೂಕ್ತವಾದಂತಹ ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಇದನ್ನ ಸ್ವಚ್ಛವಾಗಿ ಪ್ಯೂರಿಫೈರ್ ಮಾಡಿ ನದಿಗೆ ಬಿಡಬೇಕು. ಒಂದು ವೇಳೆ ನದಿಗೆ ಇದೇ ರೀತಿಯಾದಂತಹ ಚರಂಡಿ ನೀರು ಪೂರೈಕೆ ಆಗ್ತಾ ಇದ್ರೆ ವಾಪಸ್ ಕಲಬುರಗಿ ಜನರಿಗೆ ಚರಂಡಿ ನೀರೇ ಕುಡಿಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ.